ನೋಡಿ, ಇವತ್ತು ಸನ್ಮಾನ್ಯ ಸಿ ಟಿ ರವಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಒಬ್ಬ ಧೀಮಂತ ನಾಯಕರು. ಪಕ್ಷದಲ್ಲಿ ಒಬ್ಬ ಯುವ ನಾಯಕನಾಗಿ ಯುವ ಘಟಕದ ವತಿಯಿಂದ ಹಿಡಿದು ಒಬ್ಬ ಶಾಸಕರಾಗಿ, ಸಚಿವರಾಗಿ, ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಡೀ ರಾಜ್ಯದಲ್ಲಿ ಒಬ್ಬ ಸಂಭಾವಿತ ಒಬ್ಬ ಉತ್ತಮ ರಾಜಕಾರಣಿಯಾಗಿ ಅವರೇನು ಹೆಸರು ಗಳಿಸಿದ್ದಾರೆ, ಅವರ ಹೆಸರಿಗೆ ಮಸಿ ಬಳಿಯುವಂಥ ಒಂದು ರೀತಿಯಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲದನ್ನು ಕೂಡ ಮಾಡಿ ಇವತ್ತು ನಿನ್ನೆ ಆಗಿರುವಂಥ ಒಂದು ಘಟನೆ ಅಂದರೆ ಸಾಕ್ಷಾತ್ ಸುವರ್ಣಸೌಧದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಂಬಾಲಕರು, ಕಾಂಗ್ರೆಸ್ ಗೂಂಡಾಗಳು ಇಷ್ಟೆಲ್ಲ ಕೂಡ ಸೇರ್ಕೊಂಡ್ಬಿಟ್ಟು ಒಬ್ಬ ವಿಧಾನ ಪರಿಷತ್ ಸದಸ್ಯನ, ಒಬ್ಬ ದೊಡ್ಡ ನಾಯಕನನ್ನು ಒಂದು ಕೊಲೆ ಮಾಡುವಂಥ ಒಂದು ಹಂತಕ್ಕೆ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರೇನು ಕೈಗೆ ಸಿಕ್ಕಿದರೆ ಖಂಡಿತವಾಗ್ಲೂ ನಾವು ಸಾಯಿಸೇ ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಅವ್ರ ಮಾತುಗಳೆಲ್ಲದನ್ನು ಕೂಡ ತಾವು ಟಿ ವಿಗಳಲ್ಲಿ ತಾವು ನೋಡಿದ್ದೀರಿ. ಅವ್ರನ್ನ ಮಾರ್ಷಲ್ಸ್ ತಗೊಂಡೋಗಿ ಯಾವ ರೀತಿ ಜೈಲಲ್ಲಿ ಬಂಧನ ಮಾಡ್ತಾರೋ ಆ ರೀತಿ ಒಂದು ಗ್ರಿಲ್ಸ್ ಅಂದರೆ ಗೇಟ್ಗಳೆಲ್ಲ ಮುಚ್ಚಾಕ್ಬಿಟ್ಟು ಅವ್ರನ್ನ ಕಾಪಾಡುವಂಥ ಒಂದು ಪರಿಸ್ಥಿತಿ ಆಯಿತು. ಅಪ್ಪಿತಪ್ಪಿ ಏನಾದರೂ ಮಾರ್ಷಲ್ಸ್ ಅವರು ಎಚ್ಚರಿಕೆ ಸ್ವಲ್ಪ ತಪ್ಪಿದರೂ ಕೂಡ ನಿನ್ನೆ ಸಿ ಟಿ ರವಿ ಅವ್ರ ವಿಷಯದಲ್ಲಿ ಏನು ಅನಾಹುತ ಆಗ್ತಾಯಿತ್ತು ಅದು ಭಗವಂತನಿಗೆ ಗೊತ್ತು. ಜೊತೆಗೆ ಸಿ ಟಿ ರವಿ ಅವ್ರನ್ನ ಪೊಲೀಸರು ಅವ್ರು ಹೊತ್ಕೊಂಡು ಹೋಗಿರುವಂಥ ಒಂದು ವಿಚಾರ ಆಗಿರ್ಬೋದು. ಇವತ್ತು ಅವರು ತಲೆಗೆ ಪೆಟ್ಟು ಬಿದ್ದು ಇವತ್ತು ರಕ್ತ ಬಂದಿರುವಂಥ ಒಂದು ದೃಶ್ಯ ಇಡೀ ಕರ್ನಾಟಕ ರಾಜ್ಯನೇ ನೋಡಿರುವಂಥದ್ದು. ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ಈ ರೀತಿ ಘಟನೆ ಅನ್ನೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಶಾಸನಸಭೆ ವಿಚಾರದಲ್ಲಿ ಇಡೀ ಭಾರತದಲ್ಲೇ ಇವತ್ತು ನಮ್ಮ ಕರ್ನಾಟಕ ಒಂದು ಕಪ್ಪು ಚುಕ್ಕೆಯನ್ನು ಪಡ್ಕೊಂಡಿರೋದಕ್ಕೆ ಕಾರಣನೇ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು. ಜೊತೆಗೆ ಸನ್ಮಾನ್ಯ ಸಿ ಟಿ ರವಿ ಅವರನ್ನು ಇವತ್ತು ಗದಗ ಆಗಿರ್ಬೋದು, ಸವದತ್ತಿ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ನೂರಾರು ಕಿಲೋಮೀಟ್ರ್ ರಾತ್ರಿ ಇಡೀ ಕರ್ಕೊಂಡು ಬಂದು ಕೊನೆಗೆ ಖಾನಾಪುರಿಗೆ ಕರ್ಕೊಂಡು ಬಂದು, ಅಂದರೆ ಸುಮಾರು ಒಂದು 400 ಕಿಲೋಮೀಟ್ರು ಯಾವ ರೀತಿ ಒಬ್ಬ ಉಗ್ರವಾದಿಗಳನ್ನು ಓಡಾಡಿಸ್ತಾರೋ ಆ ರೀತಿ ಒಬ್ಬ ಸಂಭಾವಿತ ಶಾಸಕನನ್ನು ಈ ರೀತಿ ಇಡೀ ರಾತ್ರಿ ಎಲ್ಲ ಕೂಡ ಅವ್ರನ್ನ ಓಡಾಡಿಸಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರ ತಲೆಗೆ ಪೆಟ್ಟು ಬಿದ್ದಿದೆ, ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಫಸ್ಟು ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅನ್ನೋಂಥ ಒಂದು ವಿಚಾರ ಬಿಟ್ಟು ಪೊಲೀಸರು ಇವತ್ತು ಕಾಂಗ್ರೆಸ್ ಹೈಕಮಾಂಡು, ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳ ಫೋನ್ಗಳು ನಿರಂತರ ಪೊಲೀಸರಿಗೆ ಬರೋ ಕಾರಣ ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದಿರೋದಕ್ಕೆ ಇಮಿಡಿಯೇಟ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸೋದನ್ನು ಬಿಟ್ಟು ಇವತ್ತು ಅವರನ್ನು ಸ್ಟೇಷನಲ್ಲಿ ದಿಗ್ಬಂಧನ ಮಾಡಿ ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಓಡಾಡಿಸಿ ಇವತ್ತು ಅವ್ರ ಪ್ರಾಣಕ್ಕೆ ಅಪಾಯ ತೊಗೊಂಡು ಬರುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಮಾನಸಿಕವಾಗಿ ಅವರು ಕುಗ್ಗೋಗಬೇಕು, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕುಗ್ಗಬೇಕು ಅನ್ನುವಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಇವತ್ತೇನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಪ್ರಯತ್ನ ಮಾಡಿದ್ದಾರೆ, ನಿಜವಾಗ್ಲೂ ಕೂಡ ನಿಮಗೆ ಹೋಗೋ ಕಾಲ ಅಂದರೆ ಹತ್ತಿರಕ್ಕೆ ಬಂದಿದೆ. ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ.